ಕೊರೋನಾದ ಬಳಿಕ ಜನರಲ್ಲಿ ಹಿಂದೆಂದಿಗಿಂತ ಹೆಚ್ಚು ಆರೋಗ್ಯ ಕಾಳಜಿ ಹುಟ್ಕೊಂಡಿದೆ. ಹೀಗಾಗಿ ಎಲ್ಲರೂ ಫಿಟ್ನೆಸ್ ಹಾಗೂ ಯೋಗ, ವ್ಯಾಯಾಮ ಅಂತ ಆರೋಗ್ಯಕರ ಹವ್ಯಾಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲೂ ಈಗ ಫಿಟ್ನೆಸ್ ಅಂತ ಒಲವು ಹೆಚ್ಚಾಗಿದೆ. ಹೀಗೆ ಫಿಟ್ನೆಸ್ಗಾಗಿ ಜಿಮ್ ಹೋಗ್ತಾ ಇರೋ ಯುವ ಜನತೆಯ ಹಾಟ್ ಫೇವರೇಟ್ ಫುಡ್ ಆಗ್ತಾ ಇರೋದು ಪ್ರೋಟೀನ್ ಪೌಡರ್. ಆದರೆ ಈ ಪ್ರೋಟೀನ್ ಪೌಡರ್ ಸೇವನೆಯಷ್ಟೇ ಅಗತ್ಯ, ಇದನ್ನ ಸರಿಯಾಗಿ ಆಯ್ಕೆ ಮಾಡೋದು. ಹಾಗಿದ್ರೆ ಪ್ರೋಟೀನ್ ಪೌಡರ್ನ ಲಾಭ ಮತ್ತು ನಷ್ಟಗಳೇನು? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಎಸ್, ಫಿಟ್ನೆಸ್ ಮತ್ತು ಪ್ರೋಟೀನ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾಕಂದ್ರೆ ಪ್ರೋಟೀನ್ ಪೌಡರ್ ಎಲ್ಲ ಆಹಾರಗಳಿಂದ ಮುಂಚೂಣಿಯಲ್ಲಿ ಬಂದು ನಿಲ್ಲುತ್ತೆ. ದೇಹದಾಢ್ಯ ಪಟುಗಳು ಹೆಚ್ಚಾಗಿ ಸಿಕ್ಸ್ ಪ್ಯಾಕ್ ಮಾಡಿಕೊಳ್ಳಲು ಅಥವಾ ಸ್ಪರ್ಧೆಗಳಲ್ಲಿ ಭಾಗಿಯಾಗಲು ಪ್ರೋಟೀನ್ ಪಾನೀಯ ಸೇವನೆ ಮಾಡ್ತಾರೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ದೇಹಕ್ಕೆ ಸರಿಹೊಂದುವಂತೆ ಆಯ್ಕೆ ಮಾಡದೆ ಹೋದ್ರೆ ಅದು ಜೀವಕ್ಕೆ ಅಪಾಯ ತರಬಲ್ಲದು. ದೇಹದಾಢ್ಯ ಪಟುಗಳು ಹಾಗೂ ಇಂದಿನ ಯುವ ಜನತೆ ಹೆಚ್ಚಾಗಿ ಸಿಕ್ಸ್ ಪ್ಯಾಕ್ ಮಾಡಿಕೊಳ್ಳಲು ಅಥವಾ ಸ್ಪರ್ಧೆಗಳಲ್ಲಿ ಭಾಗಿಯಾಗಲು ಪ್ರೋಟೀನ್ ಪಾನೀಯ ಸೇವನೆ ಮಾಡ್ತಾರೆ. ಪ್ರೋಟೀನ್ ಪೌಡರ್ ಅನ್ನ ಹಾಲು ಅಥವಾ ಸ್ಮೂದಿಯಲ್ಲಿ ಬೆರೆಸಿ ಕುಡಿಯುತ್ತಾರೆ. ಆದರೆ ಅದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಇವೆ. ಆದರೆ ಪ್ರೋಟೀನ್ ಪಾನೀಯವನ್ನ ಮೊಟ್ಟೆ, ಹಾಲು ಮತ್ತು ಸೋಯಾದಿಂದ ತಯಾರಿಸಲಾಗುತ್ತೆ. ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ರೋಟೀನ್ ಪಾನೀಯದಲ್ಲಿ ಸಂಸ್ಕರಿತ ಪ್ರೋಟೀನ್ ಸೇರಿಸಲಾಗಿರುತ್ತೆ. ಇದರಲ್ಲಿ ಕೆಲವೊಂದು ವಿಷಕಾರಿ ಅಂಶಗಳಾದ ಸೀಸ, ಆರ್ಸೆನಿಕ್ ಮತ್ತು ಪಾದರಸದ ಅಂಶಗಳು ಇರುತ್ತವೆ. ನೀವು ಪ್ರೋಟೀನ್ ಪಾನೀಯ ಸೇವನೆ ಮಾಡುವುದಾದರೆ ಯಾವುದೇ ರೀತಿಯ ವಿಷಕಾರಿ ಅಂಶಗಳು ಇಲ್ಲದೆ ಇರುವಂತಹ ಪ್ರೋಟೀನ್ ಪಾನೀಯ ಸೇವನೆ ಮಾಡಬೇಕು. ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಬೇಕು ಎಂಬುದನ್ನು ಅರಿತು ನೀವು ಪ್ರೋಟೀನ್ ಪೌಡರ್ ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ ನಿಮ್ಮ ತೂಕವನ್ನ ಪೌಂಡ್ಸ್ ಮೂಲಕ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಒಂದೊಮ್ಮೆ ನೀವು ಕೆಜಿಗೆ ನಿಮಗೆ 50 ವರ್ಷ ವಯಸ್ಸಾಗಿದ್ದು ನಿಮ್ಮ ತೂಕ 63 ಕೆಜಿ ಇದ್ರೆ 140 ಪೌಂಡ್ಸ್ ಅಂತವರಿಗೆ 53 ಗ್ರಾಂನಷ್ಟು ಪ್ರೋಟೀನ್ನ ಅಗತ್ಯವಿದೆ ಎಂದರ್ಥ. ಕೇವಲ ಪ್ರೋಟೀನ್ ಪೌಡರ್ ಒಂದೇ ಅಲ್ಲ, ಪ್ರೋಟೀನ್ ಪೌಡರ್ ಬದಲು ನೀವು ಯೋಗರ್ಟ್, ಹಾಲು, ತುಪ್ಪ, ಮೀನು, ಮೊಟ್ಟೆ ಹಾಗೂ ಮಾಂಸವನ್ನ ಸೇವಿಸಬಹುದು. ಹೊಟ್ಟೆ ನೋವು, ಪ್ರೋಟೀನ್ ಶೇಕ್ ಸುರಕ್ಷಿತವೇ ಎನ್ನುವ ಪ್ರಶ್ನೆ ಮೊದಲು ಉದ್ಭವಿಸಲಿ. ಹಾಲಿನಿಂದ ಮಾಡಲ್ಪಡುವ ಪ್ರೋಟೀನ್ ಶೇಕ್ನಲ್ಲಿ ಹಾಲಿನ ಸಕ್ಕರೆ ಲ್ಯಾಕ್ಟೋಸ್ ಇರೋದು. ಇದು ಹೊಟ್ಟೆಯ ನೋವಿಗೆ ಕಾರಣವಾಗಬಹುದು. ಲ್ಯಾಕ್ಟೋಸ್ ಸೂಕ್ಷ್ಮತೆ ಇರುವವರಲ್ಲಿ ಇದು ಕಂಡು ಬರಬಹುದು. ಇದರಿಂದಾಗಿ ಗ್ಯಾಸ್, ಹೊಟ್ಟೆ ಉಬ್ಬರ, ಭೇದಿ, ಹೊಟ್ಟೆಯಲ್ಲಿ ಭಾರವಾದ ಅನುಭವ ಉಂಟಾಗುತ್ತೆ. ಮಾತ್ರವಲ್ಲ, ಅತಿಯಾದ ಪ್ರೋಟೀನ್ ಪೌಡರ್ ಸೇವನೆಯಿಂದ ಅಲರ್ಜಿ, ಭೇದಿ, ವಾಂತಿ ಮತ್ತು ನಿರ್ಜಲೀಕರಣ ಉಂಟಾಗಬಹುದು. ಇದು ಪ್ರೋಟೀನ್ ಪಾನೀಯದ ದೊಡ್ಡ ಅಪಾಯ. ಸೋಯಾ, ಹಾಲು ಮತ್ತು ಮೊಟ್ಟೆಯ ಪ್ರೋಟೀನ್ ಶೇಕ್ನಿಂದಾಗಿ ಅಲರ್ಜಿ ಉಂಟಾಗೋ ಸಾಧ್ಯತೆ ಇರುತ್ತೆ. ವಿವಿಧ ಅಂಗಗಳಿಗೆ ಹಾನಿ. ಅತಿಯಾದ ಪ್ರೋಟೀನ್ನಿಂದಾಗಿ ಕಿಡ್ನಿ ಮತ್ತು ಯಕೃತ್ ಮೇಲೆ ಪರಿಣಾಮ ಬೀರಬಹುದು. ಈಗಾಗಲೇ ಕಿಡ್ನಿ ಅಥವಾ ಯಕೃತ್ ಸಮಸ್ಯೆ ಇರುವವರಿಗೆ ಇದು ಮಾರಕ. ಇದು ಪ್ರೋಟೀನ್ ಪೌಡರ್ನ ಹಾನಿಕಾರಕ ಪರಿಣಾಮ ಬೀರುತ್ತದೆ. ಇನ್ನು ಪ್ರೋಟೀನ್ ಪುಡಿಗಳನ್ನ ತಯಾರಿಸಲು ಡೈರಿ ಅಥವಾ ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಬಳಸಲಾಗುತ್ತೆ. ಕೆಲವು ಜನರ ಜೀರ್ಣಾಂಗ ವ್ಯವಸ್ಥೆಯು ಅವುಗಳನ್ನು ಜೀರ್ಣಿಸಿಕೊಳ್ಳುವಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸಬಹುದು. ಇದರಿಂದ ಗ್ಯಾಸ್, ವಾಯು ಹಾಗೂ ಹೊಟ್ಟೆ ಸೆಳೆತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಪ್ರೋಟೀನ್ ಮಿತಿಮೀರಿದ ಸೇವನೆಯು ಮೂತ್ರಪಿಂಡದ ಹಾನಿ, ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತೆ. ಪ್ರೋಟೀನ್ ಸೇವನೆಯು ಪ್ಲಾಸ್ಮಾ ಯೂರಿಯಾದ ಅಂಶ, ಮೂತ್ರದ ಕ್ಯಾಲ್ಸಿಯಂ ವಿಸರ್ಜನೆ ಮತ್ತು ಮೂತ್ರದ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಮೂತ್ರಪಿಂಡಗಳ ನಿಯಮಿತ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತೆ. ಇದರಿಂದ ಕಿಡ್ನಿ ಮೇಲೆ ಹೊರೆ ಬೀಳುತ್ತೆ ಮತ್ತು ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಬಹುದು. ಇನ್ನು ಹಲವು ಪ್ರೋಟೀನ್ ಪೌಡರ್ಗೆ ಸೋಯಾ ಸೇರಿಸಲಾಗುತ್ತೆ. ಸೋಯಾ ಆಧಾರಿತ ಪ್ರೋಟೀನ್ ಪೂರಕಗಳಿಗೆ ಬಂದಾಗ ಹಾರ್ಮೋನ್ ಅಡ್ಡಿಯು ಪ್ರಮುಖ ಸಮಸ್ಯೆಯಾಗಿದೆ. ಸೋಯಾವು ಅಗತ್ಯವಾದ ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿದೆ. ಇದು ಫೈಟೋಸ್ಟ್ರೋಜೆನ್ನಿಂದ ಕೂಡಿದೆ. ಸೋಯಾದಲ್ಲಿ ಕಂಡುಬರುವ ಡೈಸಿನ್ ಮತ್ತು ಜೆನಿಸ್ಟಿನ್ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ, ಲೈಂಗಿಕಾಸಕ್ತಿಯ ಕೊರತೆ ಮತ್ತು ಪುರುಷರಲ್ಲಿ ಸ್ತನಗಳ ಗಾತ್ರದಲ್ಲಿ ಬದಲಾವಣೆಯಾಗಬಹುದು. ಇದೆಲ್ಲ ನೀವು ಹೊರಗಡೆ ಮಾರುಕಟ್ಟೆಯಿಂದ ತರುವ ಪ್ರೋಟೀನ್ ಪೌಡರ್ನಲ್ಲಿರೋ ಸಮಸ್ಯೆ. ಆದರೆ ನೀವು ನಿಮ್ಮ ಆರೋಗ್ಯಕ್ಕೆ ಹಾಗೂ ದೇಹಕ್ಕೆ ಪೂರಕವಾದ ಪ್ರೋಟೀನ್ ಪುಡಿಯನ್ನ ಮನೆಯಲ್ಲೇ ಸಿದ್ಧಪಡಿಸಬಹುದು. ಹೌದು, ನಿಮ್ಮ ಮನೆಯಲ್ಲಿ ಪ್ರೋಟೀನ್ ಪೌಡರ್ ಅನ್ನ ಸುಲಭವಾಗಿ ತಯಾರಿಸಲು ಪ್ಯಾನ್ ತೆಗೆದುಕೊಳ್ಳಿ. ಅದಕ್ಕೆ ತುಪ್ಪ ಹಾಕಿ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಬಾದಾಮಿ, ಶೇಂಗಾ ಮತ್ತು ಪಿಸ್ತಾ ಎಳ್ಳು ಹಾಕಿ. ಆನಂತರ ಅದನ್ನ ಬಾಣಲಿಯಲ್ಲಿ ಚೆನ್ನಾಗಿ ಹುರಿದು ಬೇರೊಂದು ತಟ್ಟೆಗೆ ತೆಗೆದುಕೊಳ್ಳಿ. ನಂತರ ಡೇಟ್ಸ್, ಅಂಜೂರದ ಹಣ್ಣು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬ್ಲೆಂಡರ್ನಲ್ಲಿ ಹುರಿದ ಬಾದಾಮಿ, ಕಡಲೆಕಾಯಿ, ಖರ್ಜೂರ, ಅಂಜೂರ, ಪಿಸ್ತಾ ಮತ್ತು ಇತರ ಬೀಜಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿ.
ಈ ಸಂಪೂರ್ಣ ಮಿಶ್ರಣವನ್ನು ಚೆನ್ನಾಗಿ ರುಬ್ಬಿ ಶುಂಠಿ, ಕೇಸರಿ, ಏಲಕ್ಕಿ ಪುಡಿ ಸೇರಿಸಿ ಮತ್ತು ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಈ ಮಿಶ್ರಣವನ್ನು ಟ್ರೇನಲ್ಲಿ ಹಾಕಿ ಸ್ವಲ್ಪ ಒಣಗಿಸಿ. ಪ್ರೋಟೀನ್ ಪುಡಿ ಒಣಗಿದಾಗ ಅದನ್ನು ಕಂಟೈನರ್ನಲ್ಲಿ ಸಂಗ್ರಹಿಸಿ. ಮನೆಯಲ್ಲಿ ತಯಾರಿಸಿದ ಪ್ರೋಟೀನ್ ಪುಡಿ ಸಿದ್ಧ. ಅದನ್ನು 1 ಲೋಟ ಬೆಚ್ಚಗಿನ ಹಾಲಿನ ಜೊತೆ ಪ್ರತಿದಿನ ಸೇವಿಸಿ. ನೋಡಿದ್ರಲ್ಲ, ಇದರಿಂದ ನಿಮಗೆ ಕೃತಕ ಸಕ್ಕರೆ, ಬಣ್ಣ ಹಾಗೂ ಕೆಮಿಕಲ್ಸ್ಗಳ ಭಯವಿರುವುದಿಲ್ಲ. ಅಲ್ಲದೆ ಸುರಕ್ಷಿತವಾದ ಪ್ರೋಟೀನ್ ಪೌಡರ್ನ ಲಾಭವೂ ಸಿಕ್ಕಂತಾಗುತ್ತೆ.